ಹಲೋ. ಹಾಯ್. ಮೋಸ್ಟ್ ಪ್ರೊಫೈಲು ಫೇಕ್ ಇರುತ್ತಂತೆ ಆ್ಯಂಡ್ ಎವ್ರಿ ಸ್ಟೆಪ್ಪಲ್ಲೂ ಅಮೌಂಟ್ ಕೇಳ್ತಾನೆ ಇರುತ್ತಂತೆ. ಅವರೇ ಫೋನ್ ಮಾಡ್ತಾರಲ್ಲ ಗುರು. ಫ್ರೆಂಡ್ ಅಂಕಲ್ ಬಂದೆ ಒಂದೇ ಸತಿ ಯಾವಾಗ 1 ವೀಕ್ ಅಲ್ಲಿ 15,000 ತಗೊಂಡೆ. ಆ್ಯಪ್ನ ಪ್ರಮೋಟ್ ಮಾಡೋದು ಬೇಕಾಗಿಲ್ಲ ನಮಗೆ. ಇದು ಜೆನ್ಯೂನ್ ಆ್ಯಪಾ? ಫ್ರಾಡ್ ಅನ್ಸುತ್ತಾ? ನಿಮ್ಗೆ ಲವರ್ ಇದ್ದಾರಾ? ಇದ್ದಿದ್ರೆ ನಿಮಗೆ ಎಲ್ಲಿ ಫೋನ್ ಮಾಡ್ತಿದ್ವಿ. ಅವ್ರು ಹೇಳೋದು ಒಂದೇ, ಕ್ಯಾಶ್ ಕೊಡಿ ಕ್ಯಾಶ್ ಕೊಡಿ ಕ್ಯಾಶ್. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಮನೆ ಮಗ ಮ್ಯಾಸಿವ್ ಕನ್ನಡಿಗ. ಇವತ್ತು ನಾನು ಎಕ್ಸ್ಪೋಸ್ ಮಾಡ್ತಾ ಇರೋದು ಡೇಟಿಂಗ್ ಆ್ಯಪ್ಸ್ ಆರ್ ಸೋಷಲ್ ಆ್ಯಪ್ಸ್ನ. ಯಾವ್ದ್ಯಾವುದು ಅಂದರೆ ಫ್ರೆಂಡ್ ಆ್ಯಪ್ ಮತ್ತು ವೈಬ್ಲಿ ಆ್ಯಪ್. ಇದು ಫೇಕಾ ರಿಯಲ್ ಅಂತ ತಿಳಿಯೋಣ. ರಿವ್ಯೂಲಿ ಹೇಳಿರೋ ಪ್ರಕಾರ ಇದು ಸೇಫ್ ಇಲ್ವಂತೆ, ಮತ್ತೆ ಮೋಸ್ಟ್ ಪ್ರೊಫೈಲು ಫೇಕ್ ಇರುತ್ತಂತೆ, ಮಿಸ್ಲೀಡಿಂಗ್ ಆಗುತ್ತೆ ಅಂತೆ. ಲೈಕ್ ಹೆಂಗೆ ಅಂದ್ರೆ ಮುಂಚೆ 9 ರೂಪೀಸ್ ಇರುತ್ತಂತೆ ಪರ್ ಮಿನಿಟ್ಸ್ಗೆ, ಆಮೇಲೆ 20 ರೂಪೀಸ್ ಡಿಡಕ್ಟ್ ಆಗುತ್ತಂತೆ ಪರ್ ಮಿನಿಟ್ಸ್ಗೆ. ನೋಡೋಣ ಇದು ಮಿಸ್ಲೀಡಿಂಗ್ ಆಗುತ್ತಾ ಇಲ್ವಾ ಅಂತ. ಅಂಡ್ ಎವ್ರಿ ಸ್ಟೆಪ್ಪಲ್ಲೂ ಅಮೌಂಟ್ ಕೇಳ್ತಾನೆ ಇರುತ್ತಂತೆ. ಕಸ್ಟಮರ್ ಸಪೋರ್ಟ್ ಅಂಡ್ ರೀಫಂಡ್ ಆಪ್ಷನ್ ಕೂಡ ಇರಲ್ವಂತೆ. ಜೊತೆಗೆ ಫೇಕ್ ರೇಟಿಂಗ್ಸ್ ಅಂಡ್ ರಿವ್ಯೂಸ್ ಅಂತ ಇರೋದು. ಅಂಡ್ ಮೇನ್ ಏನಂದ್ರೆ ಮೋಸ್ಟ್ ಆಫ್ ದ ಪ್ರೊಫೈಲ್ ಅವರ ಟೀಮ್ಮೇಟ್ಸ್ದೇ ಇರುತ್ತಂತೆ, ಅವ್ರದ್ದೇ ಕ್ರಿಯೇಟ್ ಮಾಡಿರ್ತಾರಂತೆ ಅಂಡ್ ಅವರೇ ನಮ್ಮ ಜೊತೆ ಮಾತಾಡೋದಂತೆ. ಸೊ ಈ ರಿವ್ಯೂಸ್ ಎಲ್ಲ ಫೇಕಾ ರಿಯಲ್ ಅಂತ ತಿಳಿಯೋಣ. The friend app, which is trending right now. Actually, you can friends ಮಾಡ್ಕೋಬಹುದು through audio and video call, and also you can make new connections. Howda? But do you think it's safe? It's totally safe. I can totally beat my loneliness now. Hey, wait. You know what's the fun part? Guru, gifts ಕಳಿಸ್ತಾರಲ್ಲ, ಅದನ್ನ ಆರಾಮಾಗಿ ಎನ್ಕ್ಯಾಶ್ ಮಾಡ್ಕೋಬಹುದು. ಹೌದಾ? ಫ್ರೆಂಡ್ ಆಪ್ ಲೇಕುವಾ. ನಿಮ್ಮ ಫ್ರೆಂಡ್ ಆಪ್ ಇರುತ್ತಲ್ಲ, ಫ್ರೆಂಡ್ ಆಪ್ पर आ जाओ. ಅಂಡ್ ಈ ಆ್ಯಪ್ಸ್ಗಳು ಫೇಕಾ ರಿಯಲ್ ಸೇಫ್ ಇದೆಯಾ ಎಲ್ಲಾನು ತಿಳಿಯೋಣ ಬನ್ನಿ. ಸ್ಟಾರ್ಟ್ ಮಾಡೋಣ, ಲೈವಲ್ಲಿ ತೋರಿಸೋಣ. ಫಸ್ಟ್ಲಿ ಇಂಕಾಂಗಲ್ಲಿ ಲಾಗಿನ್ ಆಗೋಕ್ಕೆ ನೋಡೋಣ ಆಯಿತಾ. ಬಿಕಾಸ್ ಡೇಟಾ ಸೇಫ್ಟಿಗೋಸ್ಕರ ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡ್ಬೋದು, ಮಾಡೋಕ್ಕೇನಿಲ್ಲ. ಇನ್ಸ್ಟಾಲ್ ಮಾಡಿದ್ರೆ 18+ ಆ್ಯಡ್ಸ್ಗಳೇ ಬರೋ ಚಾನ್ಸಸ್ ಇರ್ಬೋದು, ಅಥವಾ ಈ ಆ್ಯಪ್ದೇ ಆ್ಯಡ್ಸ್ಗಳು ಬರೋ ಚಾನ್ಸ್ ಇರ್ಬೋದು. ಸೊ ಇಂಕಾಂಗಲ್ಲಿ ಟ್ರೈ ಮಾಡಿ ನೋಡೋಣ. ಐ ಥಿಂಕ್ ಲಾಗಿನ್ ಆಗೋ ಡೌಟು, ಆದರೂ ನೋಡೋಣ. ಸೊ ಲಾಗಿನ್ ತೊಗೋತಾ ಇಲ್ಲ, ಆ್ಯಪೇ ಡೌನ್ಲೋಡ್ ಮಾಡಿ ಅಂತ ಕೇಳ್ತಾ ಇದೆ. ಸೊ ಈ ಥರ ಆ್ಯಪ್ಸ್ಗಳನ್ನ ಯೂಸ್ ಮಾಡ್ತಾ ಇರೋದೆ ಫಸ್ಟ್ ಟೈಮು. ನಂಗೆ ಗೊತ್ತಿಲ್ಲ ಹೆಂಗೆ ಯೂಸ್ ಮಾಡಬೇಕು, ಏನು ಎತ್ತ ಎಲ್ಲ ಅಂತ, ಮತ್ತು ಹೆಂಗೆ ಮಾತಾಡಬೇಕು ಅಂತ ನಿಜ ಗೊತ್ತಿಲ್ಲ. ನೋಡೋಣ ಹೆಂಗೆ ಮಾತಾಡ್ತೀನಿ ಅಂತ. ಆ್ಯಂಡ್ ಫಸ್ಟ್ ಟೈಮ್ ದುಡ್ಡು ಕೊಟ್ಟು ಮಾತಾಡ್ತಿರೋದು. ನಂಬರ್ ಆ್ಯಡ್ ಮಾಡಬೇಕು. ನಂಬರ್ ಆ್ಯಡ್ ಆದಮೇಲೆ OTP ಬರುತ್ತೆ, ಇದು ನಾರ್ಮಲು. ಆ್ಯಂಡ್ ನೇಮ್ ಆ್ಯಂಡ್ ಜೆಂಡರ್ ಆ್ಯಂಡ್ ಡೇಟ್ ಆಫ್ ಬರ್ತ್ನ ಆ್ಯಡ್ ಮಾಡಬೇಕು, ಇವೆಲ್ಲ ನಾರ್ಮಲೇ. ಆ್ಯಂಡ್ ನನ್ನ ರಿಯಲ್ ಹೆಸರು ಬಂದು ರಾಜು ಏನಲ್ಲ, ಸುಮ್ಮನೆ ಹಾಕಿರೋದು ಆಯಿತಾ. ಎಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಸೊ ಈಗ ಡೌನ್ಲೋಡ್ ಆಗಿದೆ. ಸೊ ನೋಡೋಣ ಹೆಂಗೆ ಜಾಯಿನ್ ಆಗೋದು ಅಂತಲೇ ಗೊತ್ತಿಲ್ವಲ್ಲ ಗುರು ಇದರಲ್ಲಿ. ಚಿನ್ನಿ ಅಂತೆ, ನಂದು ಅಂತೆ, ಅಯ್ಯೋ ದೇವ್ರೆ, ಶಿವಾಣಿ, ಚಿನ್ನು, ಪ್ರೀತಿ, ಮಿಸ್ ರಾಯ್, ಬುಜ್ಜಿ, ಯಾವ ಇವೆಲ್ಲ ಏನು ಗುರು ಕರೆಕ್ಟ್ ಆಗೋದು ಇದರಲ್ಲಿ. जॉइन कनेक्ट कॉल। प्राइवेट ऑडियो कॉल पर नए फ्रेंड्स से बातें करें। प्रति मिनट एक येलो रोज दे। एक येलो रोज 10 कॉइन के बराबर। ऐड कॉइन्स नाउ। ಸೊ ಇವ್ರ ಜೊತೆ ಮಾತಾಡಬೇಕು ಅಂದರೆ ಒಂದು ರೋಸ್ ಬೇಕಂತೆ, ಅದು ಎಲ್ಲೋ ರೋಸ್ ಬೇಕಂತೆ. 1 ನಿಮಿಷಕ್ಕೆ 10 ಕಾಯಿನ್ಸ್ ಬೇಕು. ಮೀನ್ಸ್ 10 ಕಾಯಿನ್ಸ್ ಇಸ್ ಈಕ್ವಲ್ ಟು 1 ರೋಸ್. ಆದರೆ ಕಾಯಿನ್ಸ್ ಆಸ್ ಎ ಸಪ್ರೇಟ್ ಅಮೌಂಟ್. ಲೈಕ್ ಹೆಂಗೆ ಅಂದರೆ 25 ರೂಪಾಯಿಗೆ 40 ಕಾಯಿನಿಂದ ಹಿಡಿದು 50,000 ತನಕ ಐತಲ್ಲ ಗುರು. 50,000 ರೂಪಾಯಿಗೆ 1,65,000 ಕಾಯಿನ್ ಸಿಗುತ್ತೆ. ಯಾರನ್ನು ಚೂಸ್ ಮಾಡೋಣ ಗುರು? ಇದೆಲ್ಲ ತೆಲುಗು ಕಣ, ಕನ್ನಡದವ್ರು ಇರೋದೇ ಸ್ವಲ್ಪ. ತೆಲುಗು ಹೌದಾ ಗುರು? ಟಾಪಲ್ಲಿರೋರೇ ಇವರು ಕನ್ನಡದವ್ರು. ಇವರೆಲ್ಲ ಹಿಂದಿಯವರು, ಇವರಲ್ಲ ಕನ್ನಡದವ್ರು ಇರೋದೇ. ಮೀರಾ, ಚಿನ್ನಿ, ನಂದೂಶ್ ಅಷ್ಟೇ. 3 ಜನ ಕನ್ನಡದವ್ರು ಇರೋದು. ಮೀರಾ, ಚಿನ್ನಿ, ನಂದು ಅಷ್ಟೇ. ಮೀರಾ ಪಾಪಪ್ ಮಾಡೋಣ. ವೆಲ್ಕಮ್ ಬೋನಸ್ ಅಂತೆ. ಓಕೆ, ಫಸ್ಟ್ 9 ರೂಪೀಸಲ್ಲಿ ಟ್ರೈ ಮಾಡೋಣ. ಆಮೇಲೆ 50 ಲಕ್ಷ ಜನ ಟ್ರಸ್ಟೆಡ್ ಯೂಸರ್ ಅಂತೆ. ಪೇಮೆಂಟ್ ಎಲ್ಲ ಆಗಿದೆ. ಸೊ ನೋಡೋಣ. ಹಲೋ ಫ್ರೆಂಡ್ ಟು ರೆಕಾರ್ಡ್ ಆಡಿಯೋನ.
ಯು ಆ್ಯಂಡ್ ಮೀರಾ ಅವರು ಬ್ಯುಸಿ ಇದ್ದಾರೆ. ಅಯ್ಯೋ ಫಸ್ಟ್ ಕಾಲೇ ಕನೆಕ್ಟ್ ಆಗಿಲ್ವಲ್ಲ ಗುರು. ಇಟ್ಸ್ ಓಕೆ, ನೆಕ್ಸ್ಟ್ ಕಾಲ್ ಯಾರೇ ಕನೆಕ್ಟ್ ಆಗುತ್ತೆ ನೋಡೋಣ. ಕನೆಕ್ಟ್ ವಿತ್ ಎ ಪರ್ಫೆಕ್ಟ್ ಮ್ಯಾಚ್. ಹಲೋ, ನಾವಿಲ್ಲೇ ಬೆಂಗಳೂರು. ನಾವು ವರ್ಕ್ ಮಾಡ್ಕೊಂಡಿದ್ದೀವಿ. ಬಿಸ್ನೆಸ್ಸು. ಇವೆಂಟ್ ಬಿಸ್ನೆಸ್. ಮತ್ತೆ ನೀವು ಹೇಳಬೇಕು, ನಾವೇನು ಹೇಳುವ? ಗೊತ್ತಿಲ್ಲದೆ ಇರೋದಕ್ಕೆ ನಾವು ಮಾತಾಡೋಕ್ಕೆ ಬರಲ್ಲ ಅಂತ ನೀವು ಫೋನ್ ಮಾಡಿರೋದು. ನಮಗೆ ಮಾತಾಡೋಕ್ಕೆ ಬರಲ್ಲ, ಯಾರೂ ಇಲ್ಲ ಅಂತ ನಿಮಗೆ ಫೋನ್ ಮಾಡಿರೋದು. ನಮಗಿಲ್ಲ ಅಂತ ನಿಮಗೆ ಫೋನ್ ಮಾಡಿರೋದು. ನಮಗೆ ಗೊತ್ತಿಲ್ಲ. ಏನು ತಿಕ್ಕಿಲ್ಲ ಅಂದರೆ ನಾವು ಜಾಸ್ತಿ ಮಾತಾಡೋದು ಅದಕ್ಕೆ. ವಾಟ್? ಇಲ್ಲ ಇಲ್ಲ, ಸಿಂಗಲ್. ಇಂಟ್ರೆಸ್ಟ್ ಇಲ್ಲ. ಹಲೋ, ಎಲ್ಲಿದ್ದೀರಾ? ಬಂದಿಲ್ಲ. ಇದು ಜೆನ್ಯೂನ್ ಆ್ಯಪಾ? ಇಲ್ಲ, ಯೂಸ್ ಮಾಡ್ತಿರೋ ಫಸ್ಟ್ ಟೈಮ್ ಅಲ್ವ, ಅದಕ್ಕೆ ಕೇಳಿದೆ ಅಪ್ಪ. ಕಟ್ಟೆ ಆಗೋಯ್ತಲ್ಲ. ಅವ್ರು ಕಟ್ ಮಾಡಿರ್ಬೇಕು. ಅದೇ ನಾವು ಆಂಟಿ ಇಷ್ಟು ಎಲ್ಲ ಮನೆಯಲ್ಲಿ ಗೊತ್ತಿರೋ ಥರ ಹಿಂಗೆ ಮಾಡ್ತವ್ರೆ. ಗೊತ್ತಿಲ್ಲ ಅಪ್ಪ. ನಾವು ದಿವ್ಯಾ. ಅಲ್ಲ, ಜೆನ್ಯೂನ್ ಆ್ಯಪ್ ಅಂತ ಕೇಳಿದ ತಕ್ಷಣ ಕಟ್ ಮಾಡಿಬಿಟ್ರಲ್ಲ ಅವರು. ಏನು ಗಾಯ್ಸ್, ಇದು ಕನೆಕ್ಟ್ ಆಗೋಕ್ಕೆ ಇಷ್ಟೊಂದು. ಟ್ರೈ ಅಗೇನ್. ಆಶು. ಹಲೋ. ಹಾಯ್. ಹಾಯ್. ಎಲ್ಲಿಂದ? ಬೆಂಗಳೂರು. ಬಿಸ್ನೆಸ್. ನಿಮ್ದು ನೇಟಿವ್ ಪ್ಲೇಸ್? ಮಂಡ್ಯ ಸೈಡು. ನಿಮ್ಮದು? ಮತ್ತೆ ಆಯ್ತಾ ಊಟ? ಆಯಿತು. ನಿಮ್ಮದು? ಕೋಲಾರ. ಮತ್ತು ನಿಮ್ಮದು ಊಟ? ಮತ್ತೆ ಇಲ್ಲ, ಇನ್ನು ನಾಷ್ಟಾನೇ ಮಾಡಿ. ಯಾಕೆ ಊಟ ಮಾಡಿಲ್ವಾ? ಯಾಕೋ ಹೊಟ್ಟೆ ಹಸಿತಾ ಇಲ್ಲ. ಏನೇನು ಕೇಳಿಸ್ಲಿಲ್ಲ. ಹೊಟ್ಟೆ ಹಸಿತಿಲ್ಲ ಅಂದೆ. ಹೌದಾ, ಯಾಕಂತೆ? ಯಾಕಂದ್ರೆ ಹಂಗೆ ಸ್ವಲ್ಪ ಮನ್ಸು ಸರಿ ಇಲ್ಲ, ಅದಕ್ಕೆ. ಓ, ಇದು ಮ್ಯಾಟ್ರು. ಮತ್ತೆ ನಿಮ್ಗೆ ಲವರ್ ಇದ್ದಾರಾ? ಇದ್ದಿದ್ರೆ ನಿಮಗೆ ಎಲ್ಲಿ ಫೋನ್ ಮಾಡ್ತಿದ್ವಿ. ನಾನು ಫೋನ್ ಮಾಡಿಲ್ಲ, ನಾನು ಕನೆಕ್ಟ್ ಆಗಿದ್ದೀನಿ ಅಷ್ಟೇ. ನಾವು ಇನ್ಸ್ಟಾಲ್ ಮಾಡಿರಿ, ಜಸ್ಟ್ ನಿಮ್ಗೆ ಲಾಗಿನ್ ಆಗಿತ್ತಾನೆ ಮಾಡಿದ್ದು. ಅವೆಲ್ಲ ಇದ್ದಿದ್ರೆ ನಾವೆಲ್ಲ ಮಾಡ್ತಾ ಇದ್ವಿ, ಲವರ್ ಇದ್ದಿದ್ರೆ. ಇದು ಆಕ್ಚುಲಿ ಚೆನ್ನಾಗಿರೋ. ಹೌದಾ? ಹಾಂ. ಯಾಕೆ ಯಾವ ಹುಡುಗಿನೂ ಕಮಿಟ್ ಆಗ್ಲಿಲ್ವಾ? ಕಮಿಟ್ ಆಗಿ ಎಲ್ಲ ಬ್ರೇಕಪ್. ಅದೇನೋ ಬಿಡಿ. ನಾನು ಯಾರಿಗೋ ಕನೆಕ್ಟ್ ಆಯ್ತಿದ್ದು. ಯಾರಿಗೋ ಕನೆಕ್ಟ್ ಆಯಿತು. ನೀವು ಬೇರೆಯವ್ರು ಕನೆಕ್ಟ್ ಮಾಡಕ್ ಹೋದ್ರಾ? ಯಾರೋ ದಿವ್ಯಾ ಅಂತ ಕನೆಕ್ಟ್ ಆಯ್ತು. ಕನೆಕ್ಟ್ ಆಗಕ್ಕೆ ಹೋಗ್ಲಿ, ಆಶು ಅಂತ ಬಂದಿದೆ. ಎಷ್ಟು ಜನ ಹುಡುಗಿರು ಸಿಕ್ಕಿದ್ದಾರೆ ಈ ಆ್ಯಪಲ್ಲಿ? ನಾನು ಡೌನ್ಲೋಡ್ ಮಾಡಿ ಲಾಗಿನ್ ಮಾಡಿರೋದು ಇವಾಗ. ಮಾತಾಡ್ತಾ ಇರೋದೇ ಎರಡನೇ ಹುಡುಗಿ ಜೊತೆ, ನಿಮ್ಮ ಜೊತೆ ಮಾತ್ರ. ನಿಜವಾಗ್ಲೂ? ನಿಜ ಹೇಳಿದ್ರೆ ಜನ ನಂಬಲ್ಲ ಅಂತ. ಸುಳ್ಳು ಹೇಳಿದ್ರೆ ನಂಬ್ತಾರೆ. ಮತ್ತೆ ಇನ್ನೇನ್ ಸಮಾಚಾರ? ನಮ್ದೇನಿಲ್ಲ, ನೀವು ಹೇಳಿ ಕೇಳೋಣ. ಆ್ಯಪ್ ಹೆಂಗೆ? ನೀವ್ ಯಾವ ತರ ಮಾತಾಡಿದ್ರೆ ಆ ತರ. ಮೀನ್ಸ್ ಆ್ಯಪ್ ಬಗ್ಗೆ ಕೇಳಿದ್ದು ನಾವು ಯಾವ ಥರ. ಹಲೋ, ಒಂದು ಆಕ್ಚುಲಿ ಹೇಳ್ತೀನಿ ಕೇಳಿ. 80% ಹುಡುಗಿರು, 90% ಹುಡುಗಿರು ಮಾತಾಡ್ಬಾರ್ದಲ್ಲ ಮಾತಾಡ್ತಾರೆ.
ಅರ್ಥ ಆಗಿಲ್ಲ ಏನು ಲ್ಯಾಗ್ ಮಾತಾಡ್ತಿರೋದೆಲ್ಲ ಮಾತಾಡ್ತಾರೆ. ಹಂಗಾರೆ ಅನ್ವಾಂಟೆಡ್ ಮಾತಾಡ್ತಾರಾ? ಈಗ ಕೇಳಿಸಿದ್ಯಾ? ಹಾಂ ಈಗ ಕೇಳಿಸ್ತಾ ಇದೆ. 80-90% ಹುಡುಗಿರು ಅವ್ರು ಮಾತಾಡಿದ್ರೆ ನಿಮ್ಗೆ ಇರಿಟೇಷನ್ ಆಗ್ಬೇಕು ಆ ತರ ಮಾತಾಡ್ತಾರೆ. ಓ ಹಂಗೆ. ನೀವು ಯಾವ ಥರ ಮತ್ತೆ 10% ಹುಡುಗಿರು ಇನ್ನು 10% ಹುಡುಗಿಡು ಪರವಾಗಿಲ್ಲ ನಾರ್ಮಲ್ ಆಗಿ ಮಾತಾಡ್ತಾರೆ. ನಾನು ಹೆಂಗ್ ಮಾತಾಡ್ತೀನೋ ಹಂಗ್ ಮಾತಾಡೋರು ಇದ್ದಾರೆ, ಓಕೆ ಅವ್ರ ವೈಯಕ್ತಿಕ ಮಾತಾಡೋರು ಇದ್ದಾರೆ. ಓಕೆ ಓಕೆ. ಮತ್ತು ರಿವ್ಯೂಸಲ್ಲೆಲ್ಲ ಫೇಕ್ ಅಂತ ಇತ್ತಲ್ಲ, ಅದಕ್ಕೆ ಕೇಳಿದೆ ಹೆಂಗೆ ಇದು ಜೆನ್ಯೂನ್ ಆ್ಯಪಾ ಇಲ್ಲ ಏನು ಅಂತ. ಜೆನ್ಯೂನೇ, ಬಟ್ ನಿಮ್ ಬಗ್ಗೆ ಅವ್ರಿಗೆ ಗೊತ್ತಾಗಲ್ಲ, ಅವ್ರ ಬಗ್ಗೆ ನಿಮಗ್ ಗೊತ್ತಾಗಲ್ಲ. ಮತ್ತು ನಂಬರ್ ಎಕ್ಸ್ಚೇಂಜ್ ಮಾಡ್ಕೋಬೋದಲ್ಲ? ನಂಬರ್ ತಗೊಂಡ್ರೆ ಬ್ಲಾಕ್ ಮಾಡ್ತಾರೆ. ಯಾರು ಬ್ಲಾಕ್ ಮಾಡ್ತಾರೆ? ಫ್ರೆಂಡ್ ಐಡಿ ಅವರು. ಮತ್ತು ಇಲ್ಲೇ ನಂಬರ್ ತೊಗೋಬೋದಲ್ಲ ನಾವು? ಈಗ ನೀವು ನನಗೆ ನಂಬರ್ ಹೇಳ್ತಿದ್ದೀರಾ ಅಂದ್ರೆ ಹಾಂ, ನನ್ನ ವಾಯ್ಸ್ ಪೂರ್ತಿ ನಿಮಗ್ ಕೊಡಲ್ಲ ಅವರು, ಓಹೋ ಹಂಗೆ. ಕಟ್ ಮಾಡ್ತಾರೆ. ಲಾಸ್ಟಲ್ಲಿ ಟ್ರೈ ಮಾಡೋಣ ಬಿಡಿ. ನಂಬರ್ ಹೇಳ್ತೀನಿ ಸುಮ್ಮನೆ, ನನ್ನ ಕಟ್ ಆಗುತ್ತಾ ಏನು ಅಂತ. ನನಗ್ ಕೇಳ್ಸಲ್ಲ ನೀವು ಹೇಳೋದು, ಆಮೇಲೆ ಬ್ರೇಕ್ ಆಗಿ ಬಿಡ್ತಾರೆ. ನೀವೇ ಹೇಳಿ ನೋಡೋಣ, ಬ್ರೇಕ್ ಆಗುತ್ತೆ ಇವಾಗ ನೋಡೋಣ. ಯಾವ್ದಾದ್ರು ಒಂದು ಸುಮ್ಮನೆ ರ್ಯಾಂಡಮ್ ನಂಬರ್ ಹೇಳಿ ಸುಮ್ಮನೆ. ನನ್ನ ಐಡಿ ಬ್ಲಾಕ್ ಮಾಡ್ತಾರೆ. ನಿಮ್ಮ ಐಡಿನೇ ಬ್ಲಾಕ್ ಮಾಡ್ತಾರಾ? ನೀವೊಂದಿದ್ದು ವಾಯ್ಸ್ ತಾನೇ ಲ್ಯಾಗ್ ಆಗುತ್ತೆ ಅಂತ ಹೇಳಿದ್ದು. ವಾಯ್ಸ್ ಲ್ಯಾಗ್ ಆಗುತ್ತೆ, ಬಟ್ ಐಡಿ ಫುಲ್ ಬ್ಲಾಕ್ ಮಾಡ್ತಾರೆ. ನೀವು ಮತ್ತೆ ಫ್ರೆಂಡ್ ಐಡಿ ಯೂಸ್ ಮಾಡಕ್ ಆಗಲ್ಲ ನಿಮ್ ಕಾಂಟ್ಯಾಕ್ಟ್ ನಂಬರ್ ಇಂದ. ಓ ಇವೆಲ್ಲ ಇದೆಯಾ ಅಂದೆ. ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗ್ಬೋದಲ್ಲ ನಾವು? ನೀವು ನಂಬರ್ ಹೇಳಿದ್ರೆ ಬ್ಲಾಕ್ ಮಾಡ್ತಾರೆ ಅಂತಂದ್ರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗ್ಬೋದಲ್ಲ? ಅಬ್ಬಾ ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಮತ್ ನೀವು ನನಗ್ ಸಿಗಲ್ಲ. ಇವಾಗ ಒಂದ್ ನಿಮಿಷ ಕೇಳ್ಕೊಳ್ಳಿ. ನೀವು ನನ್ನ ಫ್ರೆಂಡ್ ಆದ್ರಿ ಅಂದ್ರೆ ನೀವು ನನಗೆ ರಿಕ್ವೆಸ್ಟ್ ಕಳ್ಸ್ಬೇಕು, ನಾನು ನಿಮ್ಗೆ ರಿಕ್ವೆಸ್ಟ್ ಕಳ್ಸಿದ್ರೆ ನಾವು ಚಾಟ್ ಮಾಡ್ಬೋದು. ನೀನ್ ಹತ್ರ ನನ್ನ ಮಾತಾಡ್ಬೇಕು ಅಂದ್ರೆ ನಾವು ಇಬ್ರು ಆನ್ಲೈನ್ ಬಂದಾಗ ಮಾತಾಡ್ಕೋಬಹುದು. ಅದನ್ನೇ ನೀವು ಸಿಗೋದೇ ಇಲ್ಲ ಅಂತ ಹೇಳ್ತಿದ್ರಲ್ಲ, ಸಿಗ್ಬೋದಲ್ಲ ಅಂತ ನಾನು ಹೇಳ್ತಾ ಇರೋದು. ಸಿಗ್ಬೋದು, ಅದೇ ಹೇಳ್ತೀನಿ ಸಿಗ್ಬೋದು, ಬಟ್ ನೀವು ನನಗೆ ರಿಕ್ವೆಸ್ಟ್ ಕಳ್ಸಿರ್ಬೇಕು. ನಾನು ನಿಮ್ಗೆ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿ ನೀವು ನನ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನನಗ್ ಬರುತ್ತೆ. ಓಕೆ ಓಕೆ ಸರಿ ಸರಿ. ಇಬ್ರು ಮೆಸೇಜ್ ಮಾಡ್ಬೋದು. ಆಮೇಲೆ ನಿಮ್ಗೆ ಒಂದ್ ಹೇಳ್ತೀನಿ ನೋಡಿ, ನಿಮ್ಗೆ ಯಾವ ತರ ಹುಡುಗಿ ಬೇಕೋ ಆ ತರ ಚೂಸ್ ಮಾಡ್ಕೊಂಡ್ ಮಾತಾಡಿ. ಚೂಸ್ ಮಾಡೋದು ಒಂದ್ ಹೇಳ್ತೀನಿ ಅಂದ್ರೆ ನಿಮ್ಗೆ ಅನ್ಸ್ಬೇಕು ಅವ್ರು ಮಾತಾಡಿದಾಗ ಪರವಾಗಿಲ್ಲ, ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಬೋದು ಅಂತ ಅನ್ಸ್ಬೋದು. ಆ ತರ ಹುಡುಗಿನ ನೋಡಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ಈಗಲೇ ಹೇಳ್ತೀನಿ. ಆದ್ರೆ 90% ಮದ್ವೆ ಆಗಿರೋರು ಇರೋದು, ಈಗಲೇ ಹೇಳ್ತೀನಿ ನಾನು. ಓ ಇವೆಲ್ಲ ನಿಮ್ಗೆ ಹೆಂಗ್ ಗೊತ್ತು? ನನಗ್ ಗೊತ್ತು, ನನ್ನ ಫ್ರೆಂಡ್ ಯೂಸ್ ಮಾಡ್ತಾನೆ 2 years ಇಂದ. 2 years ಇಂದ ಯೂಸ್ ಮಾಡ್ತಾರೆ? ಯಾರು, ಹುಡುಗನ ಹುಡುಗಿನ? ಹುಡುಗ, ನನ್ನ ಫ್ರೆಂಡ್. ನಾನು ಇನ್ಸ್ಟಾಲ್ ಮಾಡಿ 15 days ಆಯ್ತು. ಓ ಅವ್ರು ಯೂಸ್ ಮಾಡಿ ಎಷ್ಟು, 2 ವರ್ಷನಾ? 2 ವರ್ಷ ಆಗಿದೆ. ಬರೀ ಮದುವೆ ಆಗಿದಾರ ಬೇಡ ಬಿಡಿ. ಮದುವೆ ಆಗಿರೋರಲ್ಲ ಬೇಡ, ಯಾಕೆ ಸುಮ್ಮನೆ. ಮದ್ವೆ ಆಗಿರೋರು ಡಿಸ್ಕನೆಕ್ಟ್ ಮಾಡ್ಕೋಬಹುದು ಬೇಡ ಅಂದ್ರೆ. ನೀವು ತಂತೆಗೆ ಹೋಗೋದು ಬೇಡ ನಮ್ಗೆ. ಮದ್ವೆ ಆಗಿದ್ರು ಇರ್ತಾರೆ, ಬಟ್ ಅವ್ರು ಹೇಳೋದು ಒಂದೇ, ಕ್ಯಾಶ್ ಕೊಡಿ ಸಮಥಿಂಗ್ ಮಾತಾಡ್ತಾರೆ. ಓ ಹಂಗೆ. ನಿಮ್ಗೆ ಯಾವ ತರ ಫ್ರೆಂಡ್ ಬೇಕು ಅಂತ ನೀವು ಚೂಸ್ ಮಾಡ್ಕೋಬೇಕಷ್ಟೇ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಥರ. ಮತ್ತೆ ರಿವ್ಯೂಸ್ ಅಲ್ಲಿ ನೋಡಿದೆ, ಬರೀ ಅವ್ರ ಟೀಮ್ಮೇಟ್ಸ್ ಅವರೇ ಹುಡುಗಿ ಇರ್ತಾರಂತೆ, ಅವರೇ ಮಾತಾಡ್ತಾರೆ ಅಂತ ಇತ್ತು. ಅದನ್ನೇ ಇರ್ತಾರೆ, ಬಟ್ ಗ್ರೂಪ್ ಅಂತ ಇರೋದ್ರಲ್ಲೂ ಅದ್ರಲ್ಲಿ ದುಡ್ಡು ಜಾಸ್ತಿ ಕಟ್ಬೇಕಾಗತ್ತೆ ನೀವು. ಓ ಹಂಗೆ. ರಿವ್ಯೂದಲ್ಲಿ ಹೆಂಗಿತ್ತು ಅಂದ್ರೆ ಬರೀ ಅವ್ರ ಟೀಮ್ಮೇಟ್ಸೇ ಇರ್ತಾರೆ, ಅವರೇ ಮಾತಾಡ್ತಾ ಇರ್ತಾರೆ ಯಾವಾಗ್ಲೂ, ಬೇರೆ ಯಾರು ಫ್ರೆಂಡ್ಸ್ ಸಿಗಲ್ಲ ಅಂತ ಇತ್ತು. ಇಲ್ಲ ತುಂಬಾ ಜನ ಹುಡುಗಿರ್ ಸಿಗ್ತಾರೆ. ನೀವು ಕರ್ನಾಟಕದಿಂದ, ಅದೇ ಕರ್ನಾಟಕ ತಗೊಂಡಿದ್ದೀರಲ್ವಾ, ಆಲ್ ಓವರ್ ಕರ್ನಾಟಕ ಎಷ್ಟ್ ಜನ ಇದಾರೋ ಅಷ್ಟ್ ಜನ ನಿಮ್ಮನ್ನ ಕಾಂಟ್ಯಾಕ್ಟ್ ಆಗ್ತಾರೆ. ನೀವು ಆನ್ಲೈನ್ ಬಂದಾಗೆಲ್ಲ ಒಂದೊಂದ್ ಹುಡುಗಿ ಸಿಗ್ತಿರ್ತಾರೆ. ಸ್ವಲ್ಪ ಜನ ಅಂದ್ರೆ ತುಂಬಾ ಜನ ಅಮೌಂಟೇ ಕೇಳೋದು. ನನ್ ಬಾಯಿಂದ ನಾನು ಆ ಗಲೀಜ್ ಮಾತುಗಳು ಹೇಳಕ್ ಇಷ್ಟ ಪಡಲ್ಲ, ಬಟ್ ತುಂಬಾ ಜನ ಅದೇ ತರ ಮಾತಾಡ್ತಾರೆ. ನೀವಂತೂ ಅಕ್ಸೆಪ್ಟ್ ಮಾಡಕ್ಕೆ ಹೋಗ್ಬೇಡಿ ಅಂತ ಹುಡುಗಿನ, ಅದು ನಿಮ್ ವೈಯಕ್ತಿಕ, ಬಟ್ ನನ್ಗೆ ಅನ್ಸಿದ್ದಾನೆ. ಸರಿ ಸರಿ ಸರಿ. ಇದರಿಂದ ನಿಮ್ಗೇನು ಒಳ್ಳೇದಾಗುತ್ತೆ? ನಿಮ್ಗೇನು ಈ ತರ ಅಮೌಂಟ್, ಈ ತರ ಮೆಂಬರ್ ಆದ್ರೆ ಏನು ಸಿಗಲ್ಲ? ಅರ್ನಿಂಗ್ಸ್ ಆಗುತ್ತೆ 0.5 ಬರುತ್ತೆ ನಮ್ಗೆ 1 ನಿಮಿಷಕ್ಕೆ. ಓ ನೀವು ಮಾತಾಡಿದ್ರೆ ಅರ್ನಿಂಗ್ಸ್ ಆಗುತ್ತಾ? ಅರ್ನಿಂಗ್ಸ್ ಆದ್ರೂ ಪ್ರಯೋಜನ ಇಲ್ಲ, ವಿಡ್ರಾ ಮಾಡಕ್ ಬಿಡಲ್ಲ ಅವರು. ಮತ್ತೆ ಇನ್ನೆಂತ ಮಾಡ್ಬೇಕು? ಮತ್ತೆ ಸುಮ್ನೆ ವಿಡ್ರಾ ಮಾಡಕ್ ಅಷ್ಟೇ, KYC ಮಾಡಿಸಿ ಆಮೇಲೆ ವಿಡ್ರಾ ಮಾಡಿ ಅಂತಾರೆ. ಮಾಡಿದ್ದೀರಾ? ನಾನು 1 ರೂಪಾಯಿ ಕೂಡ ವಿಡ್ರಾ ಮಾಡಿಲ್ಲ. ನಿಮ್ಮ ಫ್ರೆಂಡ್ಸ್ ಯಾರು ಮಾಡಿಲ್ವಾ? ನನ್ನ ಫ್ರೆಂಡ್ಸ್ ನನ್ಗೆ ಗೊತ್ತಿಲ್ಲ ಯಾರ ಬಗ್ಗೆನೂ. ನನ್ನ ಫ್ರೆಂಡ್ಸ್ ಹೆಂಗ್ ಗೊತ್ತ, ನನ್ನ ಜೊತೆ ಹುಡುಗರೇ ಇರೋ ಜಾಸ್ತಿ.
ನನ್ ಫೋನ್ ಸಿಕ್ಕಿದ್ರೆ ಸಾಕು, ಅವ್ರ ನಂಬರ್ ವಿಡ್ರಾ ಮಾಡ್ಕೊಂತಾರೆ, ಅವ್ರ ಹುಡ್ಗಿರ ಹತ್ರ ಮಾತಾಡ್ತಾರೆ. ಏನು ಅವಾಗಿಂದ ಎಲ್ಲೋ ಫ್ಲವರ್ ಹೋಗ್ತಾನೆ ಇದೆ ನಿಮಗೆ? ಎಲ್ಲೋ ಫ್ಲವರ್ ಬರ್ತಿದೆ ನಮ್ಗೆ. ನಾನು ಮಾಡಿರೋದೇ 9 ರೂಪೀಸ್ ರೀಚಾರ್ಜು. ಅದೇ ಅರ್ನಿಂಗ್ಸ್ ನಮ್ಗೆ. ಅಲ್ಲ ನಾನು ಮಾಡಿರೋದೇ 9 ರೂಪೀಸ್. ಇನ್ನು ಎಷ್ಟೊತ್ತು ಮಾತಾಡ್ಬೋದು ಹಂಗಂದ್ರೆ? ಇನ್ 3 ಮಿನಿಟ್ಸ್ ಮಾತಾಡ್ಬೋದು. ಹಂಗಂದ್ರೆ 6 ನಿಮಿಷ ಅಷ್ಟೇನಾ? ಇನ್ 3 ನಿಮಿಷ. ಕೇಳಿಸ್ತಾ ಇಲ್ಲ. ಯಾಕೆ ನಿಮ್ಮ ಕಡೆ ನೆಟ್ವರ್ಕ್ ಇಲ್ವಾ? ನೆಟ್ವರ್ಕ್ ಇಲ್ಲ. ನೆಟ್ವರ್ಕ್ ಸಿಗ್ತಲ್ಲ ನಿಮ್ಮ ಕಡೆ, ನೆಟ್ವರ್ಕ್ ಇಲ್ವಾ ಅಂದೆ. ಈಗ ಕೇಳಿಸ್ತಿಲ್ವಾ? ಈಗ ಕೇಳಿಸ್ತಾ ಇದೆ. ಏನು 1 ನಿಮಿಷಕ್ಕೆ 1 ಫ್ಲವರ್ ಹೋಗುತ್ತಾ? ಎಲ್ಲೋ ಫ್ಲವರ್ ಬರುತ್ತೆ. ಅದರಲ್ಲಿ 75% ಹ್ಯಾಪ್ ಅವ್ರು ತಗೋತಾರೆ, 25% ನಮಗ್ ಕೊಡ್ತಾರೆ. ಓಕೆ. ನೀವೇನ್ ಮಾಡ್ಕೊಂಡಿರೋದು? ನಾನು ಫೈನಲ್ ಇಯರ್ ಬಿಕಾಮ್. ಓಕೆ. ಇನ್ನೇನ್ ಸಮಾಚಾರ? ನಮ್ದೇನು ಇಲ್ಲಪ್ಪ. ಇನ್ 2 ಮಿನಿಟ್ಸ್ ಇದೆ. ನೀವು ಮತ್ತೆ ಯಾರತ್ತಾದ್ರೂ ಮಾತಾಡ್ಬೇಕು ಅಂದ್ರೆ ನೀವು ಮತ್ತೆ ರೀಚಾರ್ಜ್ ಮಾಡ್ಕೋಬೇಕು. ಮಾಡ್ಕೊಳ್ಳೋಣ ಬಿಡಿ. ನೀವೇ ಸಿಗ್ಬೇಕು ಅಂದ್ರೆ? ನಾನೇ ಸಿಗ್ಬೇಕು ಅಂದ್ರೆ ನೀವು ನನಗೆ ಮೆಸೇಜ್ ಮಾಡ್ಬೇಕು. ಅದೇಂಗ್ ಮಾಡೋದು? ನನ್ನ ಐಡಿಗೆ ರಿಕ್ವೆಸ್ಟ್ ಕಳ್ಸಿದೀರಾ? ಗೊತ್ತಿಲ್ಲ. ಅಲ್ಲಿ ಫಾಲೋ ಅಂತ ಇದೆ ನೋಡಿ. ಇದೆ. ಅಲ್ಲಿ ಕ್ಲಿಕ್ ಮಾಡಿ, ಫಾಲೋಯಿಂಗ್ ಅಂತ ಬರುತ್ತೆ. ಆಮೇಲೆ ಬಂತಾ? ಬಂತು ಬಿಡಿ. ರಿಕ್ವೆಸ್ಟ್ ನಂದು ಅಕ್ಸೆಪ್ಟ್ ಆಗಿದೆ, ನಿಮ್ದು ಅಕ್ಸೆಪ್ಟ್ ಆಗಿದೆ. ನನ್ನ ಹತ್ರ ಮಾತಾಡ್ಬೇಕು ಅಂದ್ರೆ ನಾನು ನಿಮ್ಗೆ ಹಾಯ್ ಅಂತ ಕಳಿಸ್ತೀನಿ, ನೀವು ಮೆಸೇಜ್ ಮಾಡಿ. ನೀವು ಫ್ರೀ ಇದ್ದಾಗ, ನಾನು ಫ್ರೀ ಇದ್ದಾಗ ಆನ್ಲೈನ್ಗೆ ಬಂದಾಗ ನಂಗೆ ಮೆಸೇಜ್ ಬರುತ್ತೆ. ಆಲ್ರೆಡಿ ನಾನು ಆನ್ಲೈನಲ್ಲೇ ಇರ್ತೀನಿ, ಮೆಸೇಜ್ ಬರುತ್ತೆ. ಸರಿ. ಬರೀ ಎಜುಕೇಶನ್ ಮಾತ್ರನಾ? ಎಜುಕೇಶನ್ ವಿತ್ ವರ್ಕ್ ಆ ಥರ ಏನಿಲ್ಲ? ವರ್ಕ್ ಮಾಡ್ತೀನಿ, ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ. ಇಲ್ಲೇ ಮಾಡ್ತಾ ಇದ್ದೀರಲ್ಲ ಅದೇ ಥರನಾ? ಇದ್ರಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಸರಿ. ನನ್ಗೆ ಒಂದ್ ಪೈಸಾ ಕೂಡ ನನಗೆ ಸಿಗಲ್ಲ ಗೊತ್ತಾ ಇದ್ರಲ್ಲಿ. ಎಲ್ಲ ನನ್ನ ಫ್ರೆಂಡ್ಸ್ ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ಯಾಕೆ ಕೊಡ್ತೀರಾ? ಫ್ರೆಂಡ್ಸ್ ಅಲ್ವಾ? ಹಂಗೆ. ಸರಿ. ಆಕ್ಚುಲಿ ನಿಮ್ದು 50 ಸೆಕೆಂಡ್ಸ್ ಇದೆ, ಕಾಲ್ ಕಟ್ ಆಗುತ್ತೆ. ಇಲ್ಲ ರೀಚಾರ್ಜ್ ಮಾಡ್ಕೋಬೇಕು ನೀವೀಗ. ಸರಿ. ರಿಕ್ವೆಸ್ಟ್ ಕಳ್ಸಿದ ಬಿಡಿ, ಮಾಡ್ಕೊಳ್ಳೋಣ. ನೀವು ರೀಚಾರ್ಜ್ ಮಾಡಿದ್ರೆ ನನ್ನ ಹತ್ರ ಮಾತಾಡೋದಿಕ್ಕಾಗದು. ಸರಿ, ಮಾತಾಡೋಣ ಬಿಡಿ. ಸರಿ, ಮತ್ತೆ ಏನಿಲ್ಲ ಹೇಳಬೇಕು ಒಂದೇ. Ask Raju to add minutes for a login calls. ಅದೇ. ನಾವು ರೀಚಾರ್ಜ್ ಅದೇ ಇಲ್ಲಿ ತೋರಿಸ್ತಾ ಇದೆ. ನಿನ್ನೆ 9 ನಿಮಿಷ ಬೇಕಂದ್ರೆ 90 ಕಾಯಿನ್ ತೊಗೋಬೇಕು, ಮತ್ತೆ 9 ರೂಪೀಸ್ ರೀಚಾರ್ಜ್ ಮಾಡಬೇಕು ಅಂತ. ಸರಿ ಮಾಡ್ಬಿಟ್ಟು ಮತ್ತೆ ಬರ್ತೀನಿ. ಮತ್ತೆ ಫಾಲೋಯಿಂಗ್ ಇದೆಯಲ್ಲ, ಬರೋಣ ಅಂದೆ. ಈಗ ನೀವು ಮಾತಾಡ್ಕೊಂಡು ಆಗ್ಬೋದು ರೀಚಾರ್ಜ್. ಹಂಗೆ ಬೇರೆ ಇದೆಯಾ? ಹಂಗಂದ್ರೆ ನೋಡೋಣ. 20 ಮಿನಿಟ್ಸ್ 44 ಮಿನಿಟ್ಸ್ ಮುಗ್ದೇ ಹೋಯ್ತಾ ಇದು? 5 to 4 ಅನ್ನೋದು ಬೋಯ್ ಅಂತೆ. 12 ನಿಮಿಷ ಮಾತಾಡಿದ್ದೀನಿ. ಹೋಪ್ ಯು ಹ್ಯಾಡ್ ಎ ಗ್ರೇಟ್ ಟಾಕ್ ಟುಡೇ. ಫಾಲೋಯಿಂಗ್ ಅಂತೆ, ಬರೀ ಮದುವೆ ಆಗಿರೋರೇ ಸಿಗ್ತಾರೆ ಅಂತ. ಸೊ ಇವರೇ ಓಪನ್ ಅಪ್ ಆಗಿ ಹೇಳಿದ್ದಾರೆ, ಮದುವೆ ಆದವರು ದುಡ್ಡು ಕೇಳ್ತಾರೆ ಅಂತ. ಸೊ ಅದು ಅವ್ರ ಪರ್ಸ್ನಲ್ಲು, ಅದಕ್ಕೆ ಅವ್ರು ಹೇಳಿದ್ದು ನಿಮಗೆ ಹೇಗೆ ಬೇಕೋ ಹಾಗೆ ಚೂಸ್ ಮಾಡಿ ಅಂತ. ಇದು ಜೆನ್ಯೂನ್ ಏನಂತ ನಿಜ ನಮ್ಗೆ ಗೊತ್ತಿಲ್ಲ. ಸೊ ನನ್ನ ರಿವ್ಯೂ ಪ್ರಕಾರ ಅವ್ರು ಯಾರೋ ಹೇಳಿದ್ರಲ್ಲ ರಿವ್ಯೂ ಅಲ್ಲಿ, 9 ಮಿನಿಟ್ಸ್ಗೆ 9 ರೂಪಾಯಿ ರೀಚಾರ್ಜ್ ಮಾಡ್ತೀವಿ, ಆಮೇಲೆ ಮತ್ತೆ ಕಟ್ ಆಗ್ತಾನೆ ಇರುತ್ತೆ ಅಂತ. ಆ ಥರ ಏನಿಲ್ಲ. 9 ನಿಮಿಷಕ್ಕೆ 9 ನಿಮಿಷ ಅಷ್ಟೇ ಮಾತಾಡೋಕ್ಕಾಗೋದು. ಐ ಥಿಂಕ್ ಸೊ ಅವ್ರು ಒಂದು ಲಾರ್ಜ್ ಅಮೌಂಟ್ಗೆ ರೀಚಾರ್ಜ್ ಮಾಡಿದ್ರೇನೋ, ಟೈಮ್ ಆದಮೇಲೆ ಅದು ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಆಗ್ತಿತ್ತೇನೋ. ಮೋಸ್ಟ್ ಆಫ್ ದ ವುಮೆನ್ಸ್ ಮದುವೆ ಆದವರೇ ಇದ್ದಾರೆ, ಬೇಕಾವೆಲ್ಲ. ಮತ್ತು ನಾವು ಯಾರಿಗೋ ಕನೆಕ್ಟ್ ಮಾಡಿದ್ರೆ ಅದು ಮತ್ತೆ ಯಾರಿಗೋ ಕನೆಕ್ಟ್ ಆಗುತ್ತೆ. ತುಂಬ ಜನ ಹುಡುಗಿರು ಇದ್ದಾರಂತೆ, ಆದರೆ ಅದೆಲ್ಲ ನಿಜಾನ ಸುಳ್ಳು ಗೊತ್ತಿಲ್ಲ. ಅಲ್ಲ, ಇವರೆಲ್ಲ ನಿಜವಾದ ಫ್ರೆಂಡ್ಸ್ ಆಗ್ತಾರಾ ಅಂತ ಅವರೇ ಹೇಳ್ತವ್ರೆ. ಫ್ರೆಂಡ್ಸ್ ನಾವು ಸಿಗೋದೇ ಇಲ್ಲ ಅಂತ. ಅವರೆಲ್ಲ ನಿಜವಾದ ಫ್ರೆಂಡ್ಸ್ ಆಗ್ತಾರಾ ಅನ್ನೋದೇ ಡೌಟು. ಅಲ್ಲ, ನಿಜವಾದ ಫ್ರೆಂಡ್ಸ್ಗಳನ್ನೇ ಮೋಸ ಮಾಡಿ ಹೋಗ್ತಾರೆ. ಮತ್ತು ಇವೆಲ್ಲ ಯಾವುದು ಗುರು ನಿಜ? ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸರ್. ಇಲ್ಲೇ ಹಿಸ್ಟ್ರಿಲೇ ಇದೆ ಕಣ, ಮತ್ತೆ ಅವ್ರಿಗೆ ಕನೆಕ್ಟ್ ಮಾಡ್ಬೋದು ಅಂತ. ಮತ್ತೆ ರೀಚಾರ್ಜ್ ಮಾಡಿ ನೋಡೋಣ 9 ರೂಪೀಸ್. ಈ ವಿಡಿಯೋ ಕಾಲ್ಗೆ 1 ಫ್ಲವರು, ವಿಡಿಯೋ ಕಾಲ್ಗೆ 6 ಫ್ಲವರ್ ಅಂತೆ. ನಿಮಿಷಕ್ಕೆ 1 ಫ್ಲವರು, 200 ಕಾಯಿನ್ಸ್, 19 ರೂಪೀಸ್. ಈಗ ವಿಡಿಯೋ ಕಾಲ್ ಮಾಡಿ ಎಲ್ಲ ಹೊಂಡೋಯ್ತಲ್ಲ, ನಂದು ಹೋಯ್ತು. ಮತ್ತೆ ನಂದು ಜಸ್ಟ್ ಗಾಟ್ ಬಿಸಿ ಅಂತೆ. ಹಲೋ,
ಶೋ ಯುವರ್ ಫೇಸ್. ಹಾಯ್, ಎಲ್ಲಿಂದ ರಾಜು ಅವರೇ? ನಾವು ಬೆಂಗಳೂರಿಂದ. ಏನಾದ್ರೂ ಅನ್ಕಂಫರ್ಟಬಲ್? ಆ ಥರ ಏನಿಲ್ಲ. ಸ್ಟೇ ಸೇಫ್, ನೆವರ್ ಸೆಂಡ್. ಏನಾಯ್ತು? ಇಲ್ಲೇನೋ ನೋಟಿಫಿಕೇಶನ್ ಬಂತು, ಶೋ ಯುವರ್ ಫೇಸ್ ಅಂತ. ಅದೆಲ್ಲ ತಲೆ ಕೆಡಿಸ್ಕೊಂಡಿ ಬಿಡಿ, ಅದೇನಾಗ್ಲ. ಹೌದಾ? ಮತ್ತೆ ಹೇಳ್ಬೇಕು ನೀವು. ನೀವು ಮ್ಯಾರೇಜ್ ಸಿಂಗಲ್? ನಾವು ಸಿಂಗಲ್. ನೀವು? ನಾನು ಸಿಂಗಲ್. ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೆ. ಹೌದೌದು. ಅದು ಹೆಂಗೆ ಕಂಡುಹಿಡಿದ್ರಿ? ಫಸ್ಟ್ ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ, ಅದಕ್ಕೆ ಕಂಡಿಡಿದೆ. ಓ, ಅವಲ್ಲ, ಹಂಗೆಲ್ಲ ಗೊತ್ತಾಗತ್ತಾ ನಿಮಗೆ? ಅದು ವೈಟ್ ಕಲರ್ ಬೋರ್ಡ್ಗಳು ಏನೇನೋ ಬರ್ತಾ ಇರುತ್ತೆ, ನೋಟಿಫಿಕೇಶನ್ ಬರ್ತಾ ಇರುತ್ತೆ, ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದು ಊಟ? ಮತ್ತೆ ಊಟ ಏನಿಲ್ಲ, ನೀವು ಕರಿತೀರಾ ಅಂತ ಊಟ ಮಾಡಿಲ್ಲ. ಬರ್ತೀರಾ ಬೆಂಗಳೂರಿಗೆ? ಅಲ್ಲಿಂದ ಇಲ್ಲಿರೋದು ನೀವು? ಬೆಂಗಳೂರು. ಓ, ಇಲ್ಲೇ ಇರೋದು ಬೆಂಗಳೂರಲ್ಲೇ. ಮತ್ತೆ ಸಿಗೋಕ್ಕೆ ಆಗಲ್ಲ ಅಂತಿದ್ರು ಲಾಸ್ಟ್ ಕಾಲಲ್ಲಿ, ಮತ್ತೆ ಹೆಂಗೆ ಬರ್ತೀರಾ ನೀವು? ಆಕ್ಚುಲಿ ನಾವು ಯಾವ್ದು ಮೀಟ್ ಆಗೋ ಅವಶ್ಯಕತೆನೇ ಇಲ್ಲ. ಮತ್ತೆ ಇವಾಗ ಹೆಂಗೆ ಹೇಳಿದ್ರೆ ಕರಿತೀರಾ ಅಂತ? ಇದರಲ್ಲಿ ಇಲ್ಲ ಅಂದ್ರೆ 3,000-4,000 ಡೈಲಿ ಮಾಡ್ಬೋದಾ? ಇನ್ನ ಯಾರಾದ್ರೂ ನಾನು ನಿಮ್ ವಿಡಿಯೋ ನೋಡ್ಬೇಕು ಅಂದ್ರೆ ಈ ತರ ಏನಾದ್ರು ಇದ್ರೆ 500 ಪೇ ಮಾಡ್ತಾರೆ, ಒಂದು 10 ನಿಮಿಷ ವಿಡಿಯೋ ಕಾಲ್ ಮಾಡ್ತಾರೆ, ಮಾತಾಡ್ತಾರೆ. ಅದೇ ನಮ್ಗೆ ಸೈಡ್ ಅಲ್ಲಿ 10,000-15,000 ಆಗ್ಬಿಡುತ್ತೆ ಬೆಳಗ್ಗೆಯಿಂದ ಸಂಜೆ ಅಷ್ಟೊತ್ತಿಗೆ. ಕೆಲ್ಸಕ್ಕೆ ಹೋಗೋದೇ ಬೇಡ ನೀವು? ಹಂಗಾಗಿ ಇವಾಗ ಎಲ್ಲೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಫಸ್ಟ್ 800 ರೂಪಾಯಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಓಕೆ. ತಿಂಗಳಿಗೆ 25,000 ರೂಪಾಯಿ ಕೊಡ್ತಾ ಇದ್ರು. ಓಕೆ. ಯಾವಾಗ ಫ್ರೆಂಡ್ ಅಂಕಲ್ ಬಂದೆ ಒಂದೇ ಸತಿ, ಯಾವಾಗ 1 ವೀಕ್ ಅಲ್ಲಿ 15,000 ತಗೊಂಡೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಮ್ಗೆ ಕಾನ್ಫಿಡೆನ್ಷಿಯಲ್ ಆಗೋಯ್ತು. ಅದೆಷ್ಟ್ ದಿನ ಆಗುತ್ತೆ ಅಷ್ಟ್ ದಿನ ಇದೆ ಅಂತ ಯೂಸ್ ಮಾಡೋಣ. ಜನವರಿ ಹೆಂಗಿದ್ರು ಲೈಫ್ ಸೆಟ್ಲ್ ಆಗ್ಬೇಕು. ಇನ್ 80,000 ಸಾಲ ಕ್ಲಿಯರ್ ಆದ್ರೆ ಕ್ಲಿಯರ್. 7 ಲಕ್ಷ ಸಾಲ ತೀರ್ಸಿದೀನಿ ಯಾಕೋ ಬಂದ್ಮೇಲೆ. ಮಳೆ ಬಂದು ನಿಂತಂಗಾಗೋಯ್ತಲ್ಲ ನಾನ್ ಮಾತಾಡಿದ್ದು. ಆ ಥರ ಏನಾಗಿಲ್ಲ. ಎಷ್ಟೊಂದೆಲ್ಲ ದುಡಿತಾ ಇದ್ದೀರಲ್ಲ ಅಂತ ಅಂದ್ಕೊಂಡೆ ಅಷ್ಟೇ. ಒಳ್ಳೇದಾಗ್ಲಿ ಬಿಡಿ. ಅಂದ್ರೆ ತುಂಬಾ ಸ್ಟ್ರಗಲ್ ಇದೆ ಯಾಕಂದ್ರೆ ಎಂತೆಂತರೋ ಬರ್ತಾರೆ. ಅದು ಕಷ್ಟ. ನಮ್ಮ ಅಣ್ಣ ತಂದಿರೇ ಬರ್ಬೋದು ಚಂದನ ಅಷ್ಟೇ. ನಮ್ದೇನಿಲ್ಲ, ನೀವು ಹೇಳಿದ್ದು ಒಂದು ಕಡೆ ಅರಗಿಸ್ಕೊಳಕ್ಕಾಗ್ತಿಲ್ಲ, ಅದಕ್ಕೆ. ನೀನ್ ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ? ಅಲ್ಲ, ಹೇಳಿದ್ರಲ್ಲ, ಅದು ಸಂಪಾದನೆ ಇಲ್ಲ. ಅವ್ರು ಹೇಳ್ತಾ ಇದ್ದು ನೋಡಿದ್ರೆ, ಅವ್ರು ಏನೋ ಹೇಳೋದು ನನಗೆ ಒಂದು ಕನ್ಫ್ಯೂಷನ್ ಆಗೋಯ್ತು ಗುರು. ನಿಜ 15,000-20,000 ದುಡಿತಾರಂತಲ್ಲ ಗುರು. ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಇದು ನಿಜನಾ ಫೇಕಾ ಏನು ಅಂತ ನಿಮಗೆ ಗೊತ್ತಾಯ್ತಲ್ಲ. ಸುಮ್ಮನೆ ನಿಮ್ಮ ಹಾರ್ಡ್ ಮನಿನ ಇದರಲ್ಲಿ ಹಾಕೋದು ತಪ್ಪು ಅನ್ಸುತ್ತೆ ನನಗನ್ಸೋ ಪ್ರಕಾರ. ಇದೇನಿದು ಕ್ಷಣಿಕಾಗಿ ಮಾತ್ರ. ಇದಲ್ಲೇ ಅಡಿಕ್ಟ್ ಆಗಿಬಿಟ್ರೆ ತುಂಬಾ ಡೇಂಜರ್ ಆಗುತ್ತಿದ್ದು. ಅವರು ದುಡಿತಾ ಇರ್ತಾರೆ, ನಮ್ಮ ಹಾರ್ಡ್ ಮನಿನ ಸುಮ್ಮನೆ ವೇಸ್ಟ್ ಆಗ್ತಾ ಇರುತ್ತೆ. ಅವ್ರು ಸುಮ್ಮನೆ ದುಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಅರ್ನಿಂಗ್ ಜಾಸ್ತಿ ಆಗುತ್ತೆ, ನಮ್ಮ ಅರ್ನಿಂಗ್ ಕಮ್ಮಿ ಆಗ್ತಾ ಇರುತ್ತೆ. ಸೊ ಥಿಂಕ್ ಮಾಡಿ ಆಯಿತಾ. ಸ್ವಲ್ಪ ಸರಿ ಇಲ್ಲ ಇದು ನಿಜ. 15,000 ಅಂತೆ, ಅಯ್ಯೋ ದೇವ್ರಿ, ಹುಷಾರಾಗಿರಿ. ಅವ್ರು ಎಷ್ಟು ಓಪನ್ ಆಗಿ ಹೇಳ್ತಿದ್ದಾರೆ. ಓಪನ್ ಆಗಿ ಹೇಳಿದ್ರೇನೆ ಅಲ್ವಾ ನಮಗೆ ಓ ಈ ಥರ ಇದ್ದಾರೆ ಅಂತ ಗೊತ್ತಾಗೋದು. ಅವಾಗ ತಾನೇ ನಾವು ಮೀನ್ಸ್ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡೋದು, ಮೀನ್ಸ್ ನಾವು ಮಾತಾಡೋಕ್ಕೆ ಗೊತ್ತಾಗೋದು. ಅವ್ರಿಗೆ ಅರ್ಥ ಆಗೋಯ್ತು ನಾವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಅಂತ, ಅಷ್ಟು ಬೇಗ ಕಂಡುಹಿಡ್ಬಿಡ್ತಾರೆ. ಸೊ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿದ್ದೆ ಗುರು, ಬಟ್ ಅದು ಆ್ಯಪ್ ಪ್ರೈವಸಿಯಿಂದ ಸ್ಕ್ರೀನ್ ರೆಕಾರ್ಡಿಂಗ್ ಆಗಿಲ್ಲ. ಅದು ಸಮ ಒಳ್ಳೆಯದೇ, ಬಟ್ ಇವರು ಶಾರ್ಟ್ಕಟ್ ಅರ್ನಿಂಗ್ ಮಾಡೋದು ತಪ್ಪಲ್ವಾ? ಅದು ಈ ಥರ ಗುರು. ಆ್ಯಂಡ್ ಪ್ಲೀಸ್ ಗರ್ಲ್ಸ್, ಪ್ಲೀಸ್ ಡೋಂಟ್ ಗೆಟ್ ಇನ್ ಟು ದಿಸ್ ಕೈಂಡ್ ಆಫ್ ಫೀಲ್ಡ್ಸ್ ಆಯಿತಾ. ಅವರೇ ಹೇಳಿದ್ರು ಅಲ್ವಾ ಅವ್ರ ಫ್ಯಾಮಿಲಿ ಮೆಂಬರ್ಸೇ ಬರ್ಬೋದು ಅಂತ. ಆ ಥರ ಬಂದರೆ ನಿಜವಾಗ್ಲೂ ಚೆನ್ನಾಗಿರಲ್ಲ ಆಯಿತಾ. ತಪ್ಪು ಮಾಡೋರು ಅಟ್ ಫೈನ್ ಡೇ ಸಿಗಾಕೋತಾರೆ. ಟಾಕಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ವೀಡಿಯೋ ಕಾಲ್ ಆಯಿತಾ. ಸೊ ಪ್ಲೀಸ್ ನಿಮ್ಮ ಫ್ಯೂಚರ್ನ ಹಾಳು ಮಾಡ್ಕೋಬೇಡಿ. ಯಾರೋ ಏನೋ ಹೇಳಿದ್ರು, ಯಾರೋ ಫ್ರೆಂಡ್ಸ್ ಹೇಳಿದ್ರು ಅಂತ ಅದನ್ನು ಯೂಸ್ ಮಾಡೋಕ್ಕೋಗ್ಬೇಡಿ, ಅದ್ರ ಸವಾಸಕ್ಕೆ ಹೋಗಬೇಡಿ ಆಯಿತಾ. ಅರ್ನಿಂಗ್ ಮಾಡೋಕ್ಕೆ ತುಂಬಾ ಆಪ್ಷನ್ ಇದೆ, ಆರ್ ಮಿನಿ ಆಪ್ಷನ್. ಇಂಥ ರಾಂಗ್ ವೇಯಲ್ಲಿ ಅರ್ನ್ ಮಾಡೋದು ತಪ್ಪು. ಆ್ಯಂಡ್ ಅರ್ನಿಂಗ್ಸ್ ಕೂಡ ತುಂಬ ದಿನ ಇರೋಲ್ಲ. ಅಂದಂಗೆ ಇದು ಯಾವುದು ಪ್ರಮೋಷನ್ ಅಲ್ಲ ಆಯಿತಾ, ಇದು ಸೇಫ್ಟಿಗೋಸ್ಕರ ಮಾಡ್ತಿರೋದು. ಸೊ ನೆಕ್ಸ್ಟು ವೈಬ್ಲಿ ಆ್ಯಪ್ನ ಟೆಸ್ಟ್ ಮಾಡೋಣ. ಲಾಗಿನ್ ಅಲ್ಲ, ಆ್ಯಡ್ಸ್ಗಳಂತೂ ಯಪ್ಪ ದೇವರೇ ಏನು ಆ ಥರ ಆ್ಯಡ್ಸ್ ಇದೆ ನಿಜ.
ನೈಟು ಬೋರ್ ಆಗ್ತಾ ಇದೆಯಾ ಅಂತೆ. ಚದಾ, ರಾತ್ರಿ ಆದರೂ ನಿದ್ದೆ ಬರ್ತಿಲ್ವಾ? ಯಾರ ಹತ್ರ ಆದರೂ ಮಾತಾಡಬೇಕು ಅನ್ನಿಸ್ತಿದ್ಯಾ? ಹಾಗಾದರೆ ವೈಬ್ಲಿಗೆ ಜಾಯ್ನ್ ಆಗಿ. ಮಾತಾಡಲು ನಾನಿದ್ದೇನೆ. ಜಸ್ಟ್ ₹1. Vibe. Finding an avatar. Don't forget to turn on the notification. ಸೊ ಇದೆಂಗೆ ಅವರೇ ಫೋನ್ ಮಾಡ್ತಾರಲ್ಲಪ್ಪ ಇವರು. ವಾಂಟ್ಸ್ ಟು ಟಾಕ್ ದುರ್ಗಾ. ಹೇ ಟಾಕ್ ಫಾರ್ 5 minutes ₹19 ಕ್ಯಾನ್ಸಲ್ ಆಗಿ ₹1. ವೆಲ್ಕಮ್ ಬೋನಸ್ ಇದು. ಬೈ ನಾವು 100% ಸೇಫ್ ಆ್ಯಂಡ್ ಸೆಕ್ಯೂರಿಟಿ. ಓದಕ್ಕೆ ಬಿಡಲ್ವಲ್ಲ ಇದು. ರೀಚಾರ್ಜ್ ಸಕ್ಸಸ್ಫುಲ್. ದುರ್ಗಾ ರಿಂಗಿಂಗ್. 7 ನಿಮಿಷ ಅಷ್ಟೇ ಮಾತಾಡೋಕ್ಕಾಗೋದು ಅನ್ಸುತ್ತೆ. ಹಲೋ ಹಲೋ ಕೇಳಿಸ್ತಾ ಇದೆಯಾ? ನೀವು ಹೇಳಿ ಮೇಡಮ್. ಬೆಂಗಳೂರಿಂದ. ಬಿಸ್ನೆಸ್. ಇವೆಂಟ್ ಬಿಸ್ನೆಸ್. ಊಟ ಆಯಿತು, ನಿಮ್ಮದು? ಏನಾಯಿತು? ಊಟ ಆಯ್ತು ಕಣಪ್ಪ. ಹಿಂಗೆ ಮಾತಾಡಿದ್ರೆ ನಾವೇಂಗೆ ಮಾತಾಡೋದು? ಮಾತಾಡ್ಬೇಕಪ್ಪ, ಹಾಕ್ಬನ್ನಿ, ನೀರು ಹಾಕ್ಬನ್ನಿ. ಮಾತಾಡ್ದಲ್ಲ ಸುಮ್ಮನೆ ಕೂತ್ಕೊಂಡ್ರಿ, ಏನ್ ಮಾಡೋಣ? ಮದುವೆ ಆಗಿದೆಯಾ ನಿಮಗೆ? ಸರಿ ಬಿಡಿ. ಎಲ್ಲೋಗಿದ್ದಪ್ಪ? ಇನ್ನೇನ್ ಮಿಸ್ ಆಗ್ದಂಗೆ ಇರುತ್ತೆ, ಮರಗೊಂಡಿಸ್ಬೇಕಾರು. ಯಾವ್ದು ಗುರು ಇದು? ಯಾವುದು ಮದುವೆ ಆಗಿರೋ ಆಂಟಿ ಕನೆಕ್ಟ್ ಆಗೋಯ್ತು. ಅಲ್ಲ, ಅವ್ರ ಫ್ಯಾಮಿಲಿ ಜೊತೆ ಇಟ್ಕೊಂಡೆ ಕಾಲ್ ಮಾತಾಡ್ತಾರಲ್ಲ, ಅದು ಹಿಂಗೆ ದೇವ್ರೆ. ಅವರವರ ಪರ್ಸ್ನಲ್, ನಮ್ಗೆ ಯಾಕೆ ಬೇಕು? ಅಲ್ಲ, ನೀವೊಂದು ಅಬ್ಸರ್ವ್ ಮಾಡಿದ್ರ ಲಾಸ್ಟ್ ಕಾಲಲ್ಲಿ ಎಷ್ಟು ಕಷ್ಟ ಪಡ್ಕೊಂಡು ಮಾತಾಡ್ತಿದ್ರು ಅವರು ಅಂತ. ಆದರೂ ಈ ಮದುವೆ ಆಗೋರ ಜೊತೆ ಏನು ಗುರು ಮಾತಾಡೋದು? ಐ ಥಿಂಕ್ ಇದು ವರ್ಕ್ ಆಗಲ್ಲ ಗುರು. ನಿಜ. ಓಕೆ, ಹುಡುಗಿರು ಸಿಕ್ಕಿದ್ರು ಯೂಸ್ ಇಲ್ಲ ಗುರು. ಯಾಕಂದರೆ ಅವರು ಈ ಆ್ಯಪ್ನ ಯೂಸ್ ಮಾಡ್ತಿರೋದೇ ಅರ್ನಿಂಗ್ ಮಾಡೋಕ್ಕೋಸ್ಕರ. ಇದನ್ನೆಲ್ಲ ನಂಬ್ಕೊಂಡು ನಾವು ಪೇ ಮಾಡಿ ಯೂಸ್ ಮಾಡಿದ್ರೆ ಅಷ್ಟೇ. ಸೊ ನೆಕ್ಸ್ಟ್ ನೋಡೋಣ. ಗೊಂಬೆ ಅಂತ ಹಾಕ್ಕೊಂಡವ್ರೆ, ಆದರೆ ಹುಡುಗಂದು ಅವತಾರ ಇದೆಯಲ್ಲಪ್ಪ ಇದರಲ್ಲಿ. ಅವರೇ ಫೋನ್ ಮಾಡ್ತಾರಲ್ಲ ಗುರು. ನಾವು ಫೋನ್ ಮಾಡೋಕ್ಕಿಂತ ಮುಂಚೆ ತೇಜು ಅಂತೆ. 2 minutes ಕನೆಕ್ಟ್ ಆಗಕ್ಕೆ ಇಷ್ಟೊತ್ತು ಬೇಕಾ? ಕನೆಕ್ಟ್ ಆಗಿಲ್ಲ. ಸಾನ್ವಿ ಗೌಡ. ಹಲೋ 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 ಮಾತಾಡಿಯಲ್ಲ. ಕಾಲ್ ಎತ್ತಿ ಹಂಗೆ ಇಟ್ಟರೆ ಕಾಯಿನ್ಸ್ ವೇಸ್ಟ್ ಆಗುತ್ತೆ. ಮಾತಾಡಿಯಲ್ಲ. ಯಾರು ಕಾಲ್ ಮಾಡೋ ಆಪ್ಷನ್ ಇರಲ್ಲ, ಅವರೆಲ್ಲ ಇರಲ್ಲ. ಇವಾಗ ಇರೋದೇ ಶ್ವೇತಾ SP. ಲೆಟ್ಸ್ ಕಾಲ್ ಶ್ವೇತಾ SP. ಹಲೋ 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 ಯಾವರು? ಬೆಂಗಳೂರು. ಬೆಂಗಳೂರು. ಏನ್ ನಿಮ್ಮ ಹೆಸರು? ರಾಜು ಅಂತ. ರಾಜು. ಏನ್ ವರ್ಕ್ ಮಾಡ್ತೀರಿ? ಬಿಸ್ನೆಸ್. ಮತ್ತೆ ನೀವು ಹೇಳಬೇಕು. ಎಂತ ಬಿಸ್ನೆಸ್? ಇವೆಂಟ್ ಬಿಸ್ನೆಸ್. ಇವೆಂಟಾ? ಹೌದು.
ಏನು ಊಟ ಊಟ ಅವಾಗಲೇ ಊಟ್ರಿ ಅಂದರೆ ಯಾವ ಕಡೆಯವರು ನೀವು? ಬೆಳಗಾವ್ರಿ. ಓ ಅದಕ್ಕೆ ಊಟ್ರಿ ಆಯ್ತು ರೀ. ನಿಮ್ಮದು? ಆತ್ರಿಪ್ಪ. ಏನ್ ಮಾಡತ್ತೀರಿ? ನಾವು ಬಿಸ್ನೆಸ್ ಮಾಡತ್ತೀವಿ ಅಂತ ಹೇಳಿದ್ರಲ್ಲ, ನೀವು ಹೇಳ್ಬೇಕು ರೀ. ಅಲ್ಲ, ಈಗ ಏನ್ ಮಾಡತ್ತೀರಿ? ಬಿಸ್ನೆಸ್ ಮಾಡತ್ತೀರಿ, ಓಕೆ. ಇವಾಗ ಖಾಲಿ ಕೂತಿರೋ? ಖಾಲಿ ಕುಂತಿಲ್ಲ, ಓಡಾಡತ್ತೀರೋ? ಈಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ ಕುತ್ಕೊಂಡು. ಕುತ್ಕೊಂಡ್ ನನ್ ಜೋಡಿ ಮಾತಾಡತ್ತೀರಿ? ಹಾಂ, ನಿಮ್ಮ ಜೋಡಿ ಕೂಡ. ಮತ್ತೇನಂತೀರಿ? ನೀವು ಹೇಳ್ಬೇಕ್ರಲ್ಲ, ಈ ಆ್ಯಪು ಹೆಂಗಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು, ಫೇಕಾ? ಹೆಂಗರ್ಲ? ಯಾವ್ದ್ರಿ ಇದು? ಭಾಷೆ ಗೊತ್ತಿಲ್ಲ, ಯಾಕೆ ಸುಮ್ಮನೆ ಭಾಷೆಗೆ ಇದು ಮಾಡೋದು, ಬೇಡ ಬಿಡಿ. ಇನ್ನೊಂದ್ಸಲ ರಿಪೀಟ್ ಮಾಡಕ್ ಹೋಗ್ಬೇಡ. ಆ್ಯಪ್ ಹೆಂಗಿದೆ ಹೇಳಿ, ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಮಾತಾಡ್ರಿ ಸಾಕು. ಅದನ್ನೇ ಸುಮ್ಮನೆ ಯಾಕೆ, ನಾವೇನೋ ಟ್ರೈ ಮಾಡೋಣ ಟ್ರೈ ಮಾಡಿದ್ವಿ. ಹ್ಯಾಂಗ್ ಆಗ್ತಿದೆ, ಕೇಳಿಸ್ತಾ ಇಲ್ಲ, ಲ್ಯಾಗ್ ಹೊಡಿತಾ ಇದೆ. ಏನು? ಅಲ್ಲ, ಲ್ಯಾಗ್ ಹೊಡಿತಾ ಇದೆ, ಕೇಳಿಸ್ಲಿಲ್ಲ. ಓ ಹಂಗೆ. ಹಾಂ, ಈಗ ಕೇಳಿಸ್ತ. ಅಲ್ಲ, ಜೆನ್ಯೂನ್ ಆ್ಯಪಾ ಆ ಥರ ಯಾವ ಥರ ಅಂತ ಫಸ್ಟ್ ನಾನು ಇವಾಗಲೇ ಡೌನ್ಲೋಡ್ ಮಾಡಿ ನೀವೇ ಮೂರನೇವ್ರು ಮಾತಾಡ್ತಾ ಇರೋದು. ಅಲ್ಲ, ಅವರೇ ಒಂದೇ, ನಿಮ್ಗೆ ಮಾತಾಡ್ತಾನೆ ಇಲ್ಲ, ಹಂಗೆ ಕಟ್ ಮಾಡಿಬಿಟ್ರು. ಅದಕ್ಕೆ ಮೂರನೇ ಕಾಲ್ ನಿಮಗೆ ಕನೆಕ್ಟ್ ಆಗಿದ್ದು. ದಿಸ್ ಕಾಲ್ ವಾಸ್ ಎಂಡೆಡ್. ಕಾಯಿನ್ಸ್ ಇಲ್ಲ. ರೀಚಾರ್ಜು ಮೀನ್ಸ್ ಕಾಯಿನ್ಸ್ ರೀಚಾರ್ಜು ಖಾಲಿ ಆಗಿತ್ತು, ಮತ್ತೆ ರೀಚಾರ್ಜ್ ಮಾಡ್ಕೊಂಡಿದ್ದೀನಿ. 25 ಕಾಯಿನ್ಸ್ ಬಂದಿದೆ. 9 ರೂಪೀಸ್ಗೆ 25 ಕಾಯಿನ್ಸ್ ಬರುತ್ತಂತೆ. ಏನಿದು ಕಾಯಿನ್ಸ್ ಕೇಳ್ತಾ ಇದೆ. ಮತ್ತು ತನು ಈಸ್ ವೈಟಿಂಗ್ ಫಾರ್ ಯು ಆನ್ ಅದರ್ ಸೈಡ್ ಅಂತ ರೀಚಾರ್ಜ್ ಮಾಡಬೇಕಂತೆ. 180 ರೂಪೀಸ್ಗೆ 675 ಕಾಯಿನ್ಸ್ ಬರುತ್ತಂತೆ. ಸಂಧ್ಯಾಗೆ ಟ್ರೈ ಮಾಡೋಣ. ಬರೀ ಇಂಥದೆಯಾ? ಸಂಧ್ಯಾ ಅವ್ರಿಗೆ ಕಾಲ್ ಮಾಡೋಣ, ನೋಡೋಣ. ಈಗ 25 ಕಾಯಿನ್ ಇದೆ, ಅದರಲ್ಲಿ ಕಾಲ್ ಮಾಡೋಕ್ಕಾಗ್ತಿಲ್ಲ, ಮತ್ತೆ ರೀಚಾರ್ಜ್ ಮಾಡಿ ಅಂತ ಕೇಳ್ತಿದೆ. ನೋಡೋಣ, 50 ರೂಪೀಸ್ಗೆ 50 ಕಾಯಿನ್ಸ್ಗೆ 19 ರೂಪಾಯಿ. ಅದನ್ನು ರೀಚಾರ್ಜ್ ಮಾಡೋಣ. ಫಸ್ಟು 35 ಕಾಯಿನ್ಸು 9 ರೂಪಾಯಿಗೆ, ಮತ್ತೆ 25 ಕಾಯಿನ್ಸು 9 ರೂಪಾಯಿಗೆ. ಫಸ್ಟ್ ಏನೋ ವೆಲ್ಕಮ್ ಬೋನಸ್ ಏನೋ ಇರುತ್ತೆ, ಅದು ಬಿಡಿ. ಸೆಕೆಂಡಲ್ಲಿ ನಾವು 25 ಕಾಯಿನ್ಸ್ ಇದ್ದರೆ ಕಾಲ್ ಮಾಡೋಕ್ಕಾಗಲಿಲ್ಲ. ಮಿನಿಮಮ್ ಎಷ್ಟು ಕಾಯಿನ್ಸ್ ಇರಬೇಕು, ಏನು ಎತ್ತ ಏನೂ ಇಲ್ಲ ಇದರಲ್ಲಿ. ಇವಾಗ 75 ಕಾಯಿನ್ಸ್ ಇದೆ, ಕಾಲ್ ಮಾಡೋಕ್ಕೆ ಹೋಗೋಣ. 5 ಮಿನಿಟ್ಸ್. ಫೈಂಡ್ ಫ್ರೆಂಡ್. ಓ, ಈಗ ತೋರಿಸ್ತು ಹೋಮ್ ಪೇಜು. ವಿಡಿಯೋ ಕಾಲು. ಅಯ್ಯೋ, ವಿಡಿಯೋ ಕಾಲಲ್ಲಿ ಬರೀ ಮದುವೆ ಆದವರೇ ಅವರೇ ಗುರು, ನಿಜ. 5 ಮಿನಿಟ್ಸ್ ಟಾಕಿಂಗ್ ಟೈಮ್. ಹಲೋ, ನೀವು ಹೇಳಿ. ಹಲೋ, ನಿಮ್ಮ ಹೆಸರು? ಓಕೆ, ಎಲ್ಲಿಂದ? ಕೊಲ್ಲಾಪುರ ಅಂತ. ಏನು ಮಾಡ್ಕೊಂಡಿದ್ದೀರಾ? ಸೆಕೆಂಡ್ ಡಿಗ್ರಿ ಕಲಿತಾ ಇರೋದು. ಸೆಕೆಂಡ್ ಡಿಗ್ರಿ. ಓ, ಓಕೆ ಓಕೆ. ನೀವೇನ್ ಮಾಡ್ತಾ ಇರೋದು? ನಾವು ಬಿಸ್ನೆಸ್ ಮಾಡ್ತಾ ಇರೋದು. ಹೌದಾ, ನಿಮ್ಮೂರು? ಬೆಂಗಳೂರು. ಹೌದಾ. ಹೌದು. ಮ್ಯಾರಿಡ್ ಅನ್ಮ್ಯಾರಿಡ್? ಅನ್ಮ್ಯಾರಿಡ್. ಮ್ಯಾರಿಡ್ ಆಗಿದ್ರೆ ಯಾರು ಫೋನ್ ಮಾಡ್ತಾರೆ? ರೀ, ಮ್ಯಾರಿಡ್ ಆಗಿ ಒಬ್ರ ನಿನ್ನೆ ನೈಟ್ ಅಂದ್ರೆ ಒಂದು 6 ಗಂಟೆ ಆಗಿತ್ತು. ಓಕೆ ಓಕೆ. ಅಂತ ಅವಾಗಲೇ ಒಬ್ರು ಕಾಲ್ ಮಾಡಿದ್ರ. ಅವರು ವಯಸ್ಕರ ಅಂದ್ರೆ ವಯಸ್ಸಾದವ್ರು. ಅವ್ರ ಮಗಳು ಅವ್ರ ಮಗಳು ಮ್ಯಾರೇಜ್ ಆಗಿದೆ. ಅವ್ರ ಮಗನು ಏನೋ ಬಿಸ್ನೆಸ್ ಮಾಡ್ತಾರಂತೆ. ಅವರು ಯಾವ್ದೋ ಪ್ರೊಫೆಸರ್ ಇದಾರಂತೆ. ಅವ್ರು ಕಾಲ್ ಮಾಡಿದ್ರ, ಗೊತ್ತಾ? ಗೊತ್ತಿಲ್ಲ. ಮ್ಯಾರಿಡ್ ಆದವ್ರೆ ಜಾಸ್ತಿ, ಅನ್ಮ್ಯಾರಿಡ್ ಪೇಕ್ಷೆ ಮ್ಯಾರಿಡ್ ಆದವ್ರೇ ಕಾಲ್ ಮಾಡೋದು ಜಾಸ್ತಿ. ಮೀನ್ಸ್ ಮ್ಯಾರಿಡ್ ಆಗೋರೇ ಜಾಸ್ತಿ ಮಾಡೋದಾ? ಮ್ಯಾರಿಡ್ ಆದವ್ರೇ ಕಾಲ್ ಮಾಡೋದು ಜಾಸ್ತಿ ಅಂತ ಹೇಳ್ತಾ ಇರೋದು ನಿಮ್ಗೆ. ಓಕೆ ಓಕೆ. ನೀವು ಹೇಳಬೇಕು, ಹೆಂಗೆ ಆ್ಯಪು ಜೆನ್ಯೂನ್ ಇದೆಯಾ, ಫ್ರೆಂಡ್ಸ್ ಎಲ್ಲ ಸಿಗ್ತಾರಾ ಹೆಂಗೆ ಅಂತ. ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ?
ಮಾಡಿಲ್ಲ, ಥೋಡೆ ದಿನ ಆಯ್ತು ಯೂಸ್ ಮಾಡುದು. ಥೋಡೆ ಅಂದ್ರೆ ಒಂದ್ 4 ದಿನ ಆಯ್ತು. ಓಕೆ ಓಕೆ. ಅಷ್ಟು ಪರ್ಫೆಕ್ಟ್ ನನಗೂ ಗೊತ್ತಿಲ್ಲ ರೀ. ತರ ಫ್ರೆಂಡ್ ಆಗಿ ಸಿಗ್ಬೋದು, ಅವ್ರು ಮಾತಾಡೋದು ಡಿಫ್ರೆಂಟ್ ಮಾತಾಡ್ತಾರೆ, ಒಬ್ರು ಚಲೋ ಮಾತಾಡ್ತಾರೆ, ಒಬ್ರು ಫ್ರೆಂಡ್ಲಿ ಮಾತಾಡ್ತಾರೆ. ರಿಯಲ್ ಮೀಟ್ ಯಾವುದು ಸಿಗಲ್ಲ, ರಿಯಲ್ ಆಗಿ ಯಾರು ಸಿಗಲ್ಲ, ಮೀನ್ಸ್ ಲೈವ್ ಅಲ್ಲಿ ಸಿಗೋ ತರ ಚಾನ್ಸಸ್ ನಂಗೆ ಸರಿಯಾಗಿ ಗೊತ್ತಿಲ್ಲ ಅದ್ರಲ್ಲಿ ರೀ. ನಿಮ್ಗೆ ಹೇಳ್ಬೇಕಾದ್ರೆ ಹೇಳೋದು ಒಬ್ರು ಬೇರೆನೆ, ಮಾತಾಡೋದು ಬೇರೆನೆ. ಒಬ್ರು ಕಾಲ್ ಮಾಡ್ತಾರಲ್ಲ ಅವರು. ಹಲೋ ಹೇಳಿ. ಅವ್ರು ಮ್ಯಾರಿಡ್ ಆದವ್ರಿಗೂ ಕಾಲ್ ಮಾಡ್ತಾರೆ, ನಾನ್ ಮ್ಯಾರಿಡ್ ಆದವ್ರಿಗೂ ಕಾಲ್ ಮಾಡ್ತಾರೆ. ಆದ್ರೆ ಒಬ್ರು ಮ್ಯಾರಿಡ್ ಆದವ್ರು ಆಗಿಲ್ಲ ಅಂತ ಹೇಳ್ತಾರೆ, ಗೊತ್ತಾ? ಓಕೆ ಓಕೆ. ಗೊತ್ತಾಗಲ್ಲ ಅಲ್ಲ, ಏನು ಮಾಡೋಕ್ಕಾಗಲ್ಲ. ಏನು ಗೊತ್ತಾಗಲ್ಲ, ಯಾಕಂದ್ರೆ ನೀವು ಎಲ್ಲೋ ನಾವೆಲ್ಲೋ. ಅದೇ ಗೊತ್ತಾಗಲ್ಲ ಅಂತಾನೆ ಹೇಳ್ತಿರೋದು ನಾನು. ಕರೆಕ್ಟು ರೀ. ಮತ್ತೇನಿಲ್ಲ. ನಿಮಗೆ ಸೇಫಾ ಆ್ಯಪು? ಏನಂದ್ರಿ? ನಿಮಗೆ ಸೇಫಾ ಆ್ಯಪು ಯೂಸ್ ಮಾಡ್ತಾ ಇದ್ದೀರಲ್ಲ ಅಂದೆ. ಇಲ್ಲ, ಜಾಸ್ತಿ ಯೂಸ್ ಮಾಡಲ್ಲ, ಮನೇಲಿ ಯಾರಿಲ್ಲ ಅಷ್ಟೇ ಯೂಸ್ ಮಾಡೋದು. ಓಕೆ ಓಕೆ. ನಿಮ್ಗೆ ಹೆಂಗಿದ್ದು ಯೂಸ್ಫುಲ್ಲು? ಅರ್ನಿಂಗ್ ಸಿಗುತ್ತಾ? ಓಕೆ. 5 ನಿಮಿಷಕ್ಕೆ 1 ರೂಪೀಸ್ 2 ರೂಪಾಯಿ ಏನು ಅಂತಾರಲ್ಲ, ಅದು ಸಿಗುತ್ತೆ ಅಂತ. ಓಕೆ ಓಕೆ. ಸರ್ ನನಗೆ ಗೊತ್ತಿಲ್ಲ, ಜಸ್ಟ್ ನನ್ನ ಫ್ರೆಂಡ್ ಯೂಸ್ ಮಾಡ್ತಾರದು, ಅವ್ರಿಗೆ ಗೊತ್ತಿದ್ದು, ಅವಳ ಐಡಿ. ಸರಿ ಸರಿ. ಕೇಳಿಸ್ತಾ ಇದೆಯಾ? ಹಾಂ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ. ನನ್ನ ಫ್ರೆಂಡ್ ಐಡಿ ಅವ್ರಿಗೆ ಗೊತ್ತು, ನನಗೆ ಸರಿಯಾಗಿ ಗೊತ್ತಿಲ್ಲ. ಸರ್ ನಾ ಯೂಸ್ ಮಾಡಿ ಒಂದು ಟೈಮ್ ಪಾಸ್ ಆದರೆ ಅಷ್ಟೇ ಮಾತಾಡೋದು, ಇಲ್ಲಾಂದ್ರೆ ವಾಪಸ್ ಅವ್ರಿಗೆ ಕೊಡೋದು. ಓಕೆ ಓಕೆ. ಕಟ್ಟಾಯಿತು. ಅಲ್ಲ, ಮದುವೆ ಆದವ್ರು ಅದು ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಗುರು. ಹಾಂ, ಅದು ಅವ್ರ ಪರ್ಸ್ನಲ್ಲು, ನಮಗೆ ಯಾಕೆ ಬೇಕು? ಎಲ್ಲ ರಿಸ್ಕು ಗುರು. ಮಾತಾಡಿಕೊಂಡು ಬಿಟ್ಟರೆ ಮುಗೀತು. ಇದಕ್ಕೆ ಅಡಿಕ್ಟ್ ಆದರೆ ಮುಗ್ದೋಯ್ತು. ಅಲ್ಲಿ ನೋಡಿ, ಅವ್ರಿಗೆ ಅದು ಅರ್ನಿಂಗ್ ಆಗುತ್ತೆ ನಿಜ. ಯಾರು ಸುಮ್ಮನೆ ಯಾರು ಗುರು ಮಾತಾಡ್ತಾರೆ ಅರ್ನಿಂಗ್ ಇಲ್ದೇನೆ? ಅವ್ರಿಗೆ ಅದು ಅರ್ನಿಂಗು, ಅದಕ್ಕೋಸ್ಕರ ಮಾತಾಡ್ತಾರೆ, ಇನ್ನೇನೂ ಅಲ್ಲ. ಮತ್ತು ಹುಷಾರಾಗಿರಿ ಆಯಿತಾ. ಇನ್ನೂ ಯೂಸ್ ಮಾಡ್ತವ್ರು ಇದ್ದಾರೆ, ಹುಷಾರಾಗಿರಿ ಆಯಿತಾ. ಇನ್ನೂ ಎಷ್ಟು ಸ್ವಲ್ಪ ಜನ ಇದು ವೇಸ್ಟು ಅಂತ ಬಿಟ್ಬಿಟ್ಟಿದ್ದಾರೆ. ನನಗನ್ಸೋ ಪ್ರಕಾರ ಇದು ವೇಸ್ಟೇ. ನಿಮ್ಮ ಮಂದಿನ ಇದಕ್ಕೆ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಲಕ್ಕಿರಬೇಕು ಇಬ್ಬರಲ್ಲೂ. ಹುಡುಗನೂ ಒಳ್ಳೆಯನಾಗಿರಬೇಕು, ಹುಡುಗಿನೂ ಒಳ್ಳೆಯರಾಗಿರಬೇಕು. ಆವಾಗ ಕನೆಕ್ಟ್ ಆಗಿ, ಫ್ರೆಂಡ್ ಆಗಿ, ಲವ್ ಆಗಿ, ಮ್ಯಾರೇಜ್ ಆಗಿ, ಅದೆಲ್ಲ ತುಂಬ ಲಾಂಗ್ ಪ್ರೋಸೆಸ್. ಇನ್ನೊಂದೇನು ಅಂದರೆ, ಒಂದು ಟೆಕ್ನಿಕ್ ಇದೆ ಸರಿನಾ. ಅವರು ಕಾಲ್ನ ಪಿಕ್ ಮಾಡಿ ಹಾಗೆ ಬಿಡ್ಬೋದು. ಆವಾಗ ಕಾಯಿನ್ಸು ಆರಾಮಾಗಿ ಕಟ್ ಆಗುತ್ತೆ ನಮ್ಮದು. ಆವಾಗ ಟೈಮ್ ವೇಸ್ಟ್ ಆಗುತ್ತೆ. ಅದೊಂದು ಟೆಕ್ನಿಕ್ ಇದೆ. ರಿಯಲ್ ಪರ್ಸನ್ಗೆ ಟೈಮ್ ಕೊಡಿ. ಈ ಆ್ಯಪಲ್ಲಿ ಸಿಗ್ತಾರಲ್ಲ ಅಂಥವ್ರಿಗಲ್ಲ. ನೌಡೇಸ್ ಹೇಗಾಗಿದೆ ಅಂದರೆ, ಯೂತ್ಗಳು ತುಂಬಾ ಡೇಟಿಂಗ್ ಆ್ಯಪ್ಸ್ನ ಯೂಸ್ ಮಾಡ್ತವ್ರೆ, ಜೊತೆಗೆ ಸೋಷಲ್ ಮೀಡಿಯಾ ಕೂಡ. ಆದರೆ ಎಜುಕೇಷನ್ ಮೇಲೆ ಕಮ್ಮಿ ಟೈಮ್ ಕೊಡ್ತವ್ರೆ. ಈ ಆ್ಯಪ್ಸ್ಗಳನ್ನ ಯೂಸ್ ಮಾಡೋ ಟೈಮ್ನ ಎಜುಕೇಷನ್ ಮೇಲೆ ಸ್ಪೆಂಡ್ ಮಾಡಿದ್ರೆ ಬೆಟರ್ ಅಲ್ವಾ? ಸೊ ಇದರಿಂದ ದೇ ಆರ್ ಮಿಸ್ಸಿಂಗ್ ಔಟ್ ಆನ್ ರಿಯಲ್ ಲೈಫ್ ಕಾನ್ವರ್ಸೇಷನ್ ಆ್ಯಂಡ್ ಫೇಸ್ ಟು ಫೇಸ್ ಇಂಟರಾಕ್ಷನ್. ಆ್ಯಂಡ್ ಇವುಗಳು ತುಂಬಾ ಇಂಪಾರ್ಟೆಂಟು ಟು ಬಿಲ್ಡ್ ಎ ಸ್ಟ್ರಾಂಗ್ ರಿಲೇಷನ್ಶಿಪ್ ಆ್ಯಂಡ್ ಫ್ರೆಂಡ್ಶಿಪ್. ಇಂಥ ಆ್ಯಪ್ಸ್ಗಳು ಬೇಗನೆ ಅಡಿಕ್ಟ್ ಮಾಡುತ್ತೆ, ಲೈಕ್ ಬೆಟ್ಟಿಂಗ್ ಆ್ಯಪ್ ಥರ. ಹುಷಾರಾಗಿರಿ ಆಯಿತಾ. ಇಂಥ ಆ್ಯಪ್ಸ್ಗಳನ್ನ ಯೂಸ್ ಮಾಡೋ ಬದಲು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅದು ತುಂಬಾ ಒಳ್ಳೆಯದು. ಅಂದಂಗೆ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲು. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಂಗಂದರೆ ಬರೋದಾ? ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.